ಇದೆರಡೂ ಪಕ್ಷಗಳಲ್ಲಿ ನಡೀತಾ ಇರುವ ಆಂತರಿಕ ಬೇಗುದಿಯ ಚಿತ್ರಣ. ರಾಜಕೀಯ ಪಕ್ಷಗಳು ಏನಾರು ಮಾಡ್ಕೊಳ್ರಿ, ನಮ್ದು ಹೇಳಿ ಸುದ್ದಿ ಅಂತ ಹೇಳಿ ಕಾಯ್ತಾ ಇರುವ ಜನಸಾಮಾನ್ಯರಿಗೆ ಸಂಡೇ ಮತ್ತೊಂದು ಶಾಕಿಂಗ್ ನ್ಯೂಸ್. ರಾಜ್ಯದ ಜನರು ನಿರಂತರವಾಗಿ ದರ ಏರಿಕೆಯ ಬರೆಯನ್ನ ಹಾಕಿಸ್ಕೊಳ್ತಾ ಬಂದಿದ್ದಾರೆ. ಹಾಲಿನ ದರದಲ್ಲೇನೆ ಏರಿಕೆ ಆಗಿದೆ, ನೀವು ಗಮನಿಸಿದ್ರಿ. ಆದರೆ ಇದೀಗ ಮತ್ತೊಮ್ಮೆ ಹಾಲಿನ ದರ ಏರಿಕೆಯಾಗೋ ಸಾಧ್ಯತೆ ಇದೆ. ಪ್ರತಿ ಲೀಟರ್ಗೆ 5 ರೂಪಾಯಿ, ಕೇಳಿಸ್ಕೊಳ್ಳಿ, ಪ್ರತಿ ಲೀಟರ್ಗೆ 5 ರೂಪಾಯಿ ದರ ಏರಿಕೆಗೆ ಒತ್ತಾಯ ಕೇಳೋಕೆ ಬಂದಿದೆಯಂತ. ದರ ಏರಿಸಿ, ಆ ದರ ಏನು ಏರಿಕೆ ಮಾಡ್ತೀರಿ ಅದಷ್ಟು ಹಣವನ್ನು ರೈತರಿಗೆ ಕೊಡಿ ಅನ್ನೋ ಒತ್ತಾಯ ಇದೆ ಅಂತ ಹೇಳಿ ಇವತ್ತು ಕೋಚಿಮುಲ್ ಒಕ್ಕೂಟದ ಅಧ್ಯಕ್ಷ KY ನಂಜೇಗೌಡರು ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿಗಳು ಹಾಲು ಉತ್ಪಾದಕರ ಅನುಕೂಲ ಆಗೋ ರೀತಿಯಲ್ಲಿ ಒಂದು ತೀರ್ಮಾನ ತಗೊಬೇಕು, ಹಾಲು ರೇಟ್ ಹೆಚ್ಚಿಗೆ ಮಾಡಬೇಕು, ಅದು ನೇರವಾಗಿ ಹಾಲು ಉತ್ಪಾದಕರಿಗೆ ಕೊಡುವಂಥ ಒಂದು ತೀರ್ಮಾನ ಮಾಡಬೇಕು ಅಂತಿದ್ದಾರೆ. ನಾನು ಮೊನ್ನೆ ಕೂಡ ಮಾತಾಡಿದ್ದೀನಿ, ನಾನು ಆದಷ್ಟು ಬೇಗನೆ ನಾನು ಈ ತೀರ್ಮಾನ ತಗೊಂತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗನೆ ಆ ತೀರ್ಮಾನ ತಗೋತಾರೆ ಹಾಲು ಉತ್ಪಾದಕರಿಗೆ ಅನುಕೂಲ ಆಗ್ತದೆ. ಅಲ್ಲ, ಮುಖ್ಯಮಂತ್ರಿಗಳು 5 ರೂಪಾಯಿವರೆಗೂ ಹೆಚ್ಚಿಗೆ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿದ್ದಾರೆ. ಅದು ಬೇರೆ ರಾಜ್ಯಗಳು ನೋಡೋಕೆ ಹೋದಾಗ 8 ರಿಂದ 10 ರೂಪಾಯಿ ನಮಗಿಂತ ಹೆಚ್ಚಿಗೆ MRP ರೇಟ್ ಜಾಸ್ತಿ ಇದೆ. ಅದನ್ನ ಡ್ಯಾಮೇಜ್ ಕಂಟ್ರೋಲ್ ಅಥವಾ ಪ್ಯಾಚಪ್ ಮಾಡ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರು ಅವರ ಆಪ್ತ ಬಳಗದವರಿದ್ರು. ಇದೇ ಖುಷಿಯಲ್ಲಿದ್ದರು ಸಿದ್ದರಾಮಯ್ಯನವರು. ಆದರೆ ಕಡೆ ಕ್ಷಣದಲ್ಲಿ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ನಾವು ಡೆಸ್ಕ್ನಲ್ಲಿ ಈ ಬಗ್ಗೆ ಮಾತನಾಡುವಾಗ ನಾನು ಹಾಗೆ ಬುಲೆಟಿನ್ ಪ್ರೊಡ್ಯೂಸರ್ ರಾಜು ಅವರು ಮಾತನಾಡ್ತಿದ್ವಿ. ಹೆಂಗಾಯ್ತು ಕತೆ ಅಂತಂದರೆ, ಸೈಟ್ ನೋಡಿದ್ದು ಸಿದ್ದರಾಮಯ್ಯ ಆಪ್ತರು, ಫೌಂಡೇಶನ್ ಹಾಕ್ಸಿದ್ದು ಸಿದ್ದರಾಮಯ್ಯ ಆಪ್ತರು, ಮನೆ ಕಟ್ಟಿದ್ದು ಕೂಡ ಸಿದ್ದರಾಮಯ್ಯ ಆಪ್ತರು, ಹೋಗಿ ಗೃಹ ಪ್ರವೇಶ ಮಾಡ್ತಿರೋ DK ಶಿವಕುಮಾರ್. ಹಂಗಾಯ್ತು ಈ ಸಮಾವೇಶದ ಕತೆ. ಹೋದ್ರು ಯತೀಂದ್ರ ಅವ್ರ ನೇತೃತ್ವದಲ್ಲಿ ಎಲ್ಲಿ ಸಮಾವೇಶ ಮಾಡಬೇಕು ಅಂತ ಹೇಳಿ ಸ್ಥಳ ಪರಿಶೀಲನೆ ಮಾಡ್ಕೊಂಡು ಬಂದರು. ಸಿದ್ದರಾಮಯ್ಯ ಆಪ್ತ ಶಾಸಕರು ಸಚಿವರೆಲ್ಲ ಕುತ್ಕೊಂಡ್ಬಿಟ್ಟು ಪಾರ್ಟಿ ಆಫೀಸಲ್ಲಿ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರು. ಹಿಂಗೆ ಇರಬೇಕು ಸಮಾವೇಶ, ಇಷ್ಟೇ ಜನ ಸೇರಬೇಕು, ಇಂಥವರೇ ಸ್ವಾಗತ ಭಾಷಣ, ಇಂಥವರೇ ವಂದನಾರ್ಪಣೆ, ಎಲ್ಲ ರೆಡಿಯಾಗಿ ಹೋಗಿತ್ತು. ಕಡೇ ಕ್ಷಣದಲ್ಲಿ DK ಶಿವಕುಮಾರ್ ಅವರು ಇದು ಪಾರ್ಟಿ ಸಮಾವೇಶ ಅಂತ ಹೇಳಿಸುವ ಮೂಲಕ ಹೋಗಿ ಗೃಹ ಪ್ರವೇಶ ಮಾಡೋ ಥರದಲ್ಲಿ ಒಂದು ಹಂತಕ್ಕೆ ತೆಗೆದುಕೊಂಡು ಬಂದರು ಈ ಒಂದು ಸಮಾವೇಶದ ಜಟಾಪಟಿಯನ್ನು. ಹೈಕಮಾಂಡ್ ಮಟ್ಟದಲ್ಲೇನೆ ಸಿದ್ದರಾಮಯ್ಯನವರಿಗೆ ಬ್ರೇಕ್ ಹಾಕುವಲ್ಲಿ ಕನಕಪುರದ ಬಂಡೆ ಯಶಸ್ವಿಯಾಗಿದ್ದಾರೆ. ಸಿದ್ದು ಬದಲಿಗೆ ಕಾಂಗ್ರೆಸ್ ಹೆಸರಲ್ಲಿ ಸಮಾವೇಶ ನಡೆಯುತ್ತೆ. ಸಿದ್ದರಾಮಯ್ಯನವರ ಪ್ರಾಬಲ್ಯ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಪ್ರಾಬಲ್ಯಕ್ಕೋಸ್ಕರ ಸಮಾವೇಶವನ್ನು ನಡೆಸಬೇಕು ಅಂತ ಹೇಳಿ ನಿರ್ಧಾರ ಮಾಡಲಾಗಿದೆ. ಸಮಾವೇಶದ ರೂಪುರೇಷೆನೇ ಆ ಮೂಲಕ ಬದಲಾಗಿ ಹೋಗಿದೆ. ಇದಕ್ಕೆ ಕಾರಣವಾಗಿರುವವರು DK ಶಿವಕುಮಾರ್. ಯಾವಾಗ DK ಶಿವಕುಮಾರ್ ಅವರು ಇವತ್ತೊಂದು ಸಭೆ ಕರೆದ್ರು, ಬನ್ರಪ್ಪ ಅದೇನು ಸಮಾವೇಶ ನಾನು ನೋಡ್ತೀನಿ, ಅದೇನೇನು ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಿ, ನಂದು ಕಾಂಟ್ರಿಬ್ಯೂಷನ್ ಇರುತ್ತೆ, ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ಮೀಟಿಂಗ್ ಕರೆದ್ರು. ಆದರೆ ಈ ಮೀಟಿಂಗ್ನಿಂದ ಸಿದ್ದರಾಮಯ್ಯ ಆಪ್ತರು ದೂರ ಉಳ್ಕೊಂಡ್ರು. ಹೈಕಮಾಂಡ್ನ ನಡೆ ಬಗ್ಗೆ ಆಪ್ತರು ಕೆರಳಿ ಕೆಂಡವಾಗಿದ್ದಾರೆ. ಸಮಾವೇಶವನ್ನು ನಡೆಸಬೇಕು ಅಂತ ಹೇಳಿ ಯಾರೆಲ್ಲ ಮುಂದಾಗಿದ್ರಲ್ಲ, KN ರಾಜಣ್ಣ, ಮಹದೇವಪ್ಪನವರು, ವೆಂಕಟೇಶ್ ಅವರು, ಜಾರ್ಜ್, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಏನು ಗುರುತಿಸ್ಕೊಂಡು ಸಮಾವೇಶ ಮಾಡಲಿಕ್ಕೆ ಓಡಾಡ್ತಾ ಇದ್ರು. ಇವತ್ತು ಇದೇ ಸಮಾವೇಶ ಕುರಿತಾಗಿ DK ಶಿವಕುಮಾರ್ ಅವರು ಸಭೆ ಕರೆದ್ರೆ ಇವರೆಲ್ಲರೂ ಕೂಡ ಚಕ್ಕರ್ ಹಾಕಿದ್ದಾರೆ. ಆ ಮೂಲಕ ನಾವು ಅಂದ್ಕೊಂಡಂಗಾಗಲಿಲ್ಲ, ನೀವು ಅಂದ್ಕೊಂಡಂಗೆ ಮಾಡೋಕೆ ಬಿಡೋಲ್ಲ ಅನ್ನೋ ಸಂದೇಶ ಕೊಟ್ರ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಆಪ್ತರ ನಡೆ. ಇದು BJP ಹಾಗೆ ಕಾಂಗ್ರೆಸ್, ಒಂದು ಆಡಳಿತಾರೂಢ ಪಕ್ಷ, ಇನ್ನೊಂದು ವಿರೋಧ ಪಕ್ಷ. ಇದೆರಡೂ ಪಕ್ಷಗಳಲ್ಲಿ ನಡೀತಾ ಇರುವ ಆಂತರಿಕ ಬೇಗುದಿಯ ಚಿತ್ರಣ. ಹಿಂದೂ ಹುಲಿ ಜೊತೆ ಹೊನ್ನಾಳಿ ಹೋರಿ ಬಾಯಿ. ಯತ್ನಾಳ್ ಉಚ್ಚಾಟನೆಗೆ ರೇಣುಕಾಚಾರ್ಯ ಪಟ್ಟು. ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ BY ವಿಜೇಂದ್ರ ಬಣದ ಮಧ್ಯೆ ಪ್ರತಿಷ್ಠೆಯ ಫೈಟ್ ನಡೀತಾ ಇದ್ದು, ವಿಜೇಂದ್ರ ಆಪ್ತರು ಯತ್ನಾಳ್ ಉಚ್ಚಾಟನೆಗೆ ಪಟ್ಟು ಹಿಡಿದಿದ್ದಾರೆ. ನಿನ್ನೆ ಅಷ್ಟೇ ರೇಣುಕಾಚಾರ್ಯ ಟೀಮ್ ಚಾಮುಂಡಿ ಸನ್ನಿಧಿಯಲ್ಲಿ ದುಷ್ಟ ಸಂಹಾರ ಆಗುತ್ತೆ ಅಂದಿದ್ರು. ಇಂದು ಬೆಳಗ್ಗೆ ಯಡಿಯೂರಪ್ಪ ಮನೆಗೆ ಭೇಟಿ ನೀಡಿ ಮಹತ್ವದ ಸಭೆ ನಡೆಸಿದ್ದು, ರೆಬಲ್ ನಾಯಕನಿಗೆ ಗೇಟ್ ಪಾಸ್ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ಕಲ್ಲಂಗಡಿ ಹೊಲದ ಕತೆ ಹೇಳಿದ ರೇಣುಕಾಚಾರ್ಯ, ಯಡಿಯೂರಪ್ಪಗೆ ಟ್ರೋಲ್ ಮಾಡಿದ ಯತ್ನಾಳ್. ಕಾರ್ಯಕರ್ತರು ಮುಖಂಡರು ಭಾವನೆಗಳು ಹೇಳಿದ್ರು, ಆ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ನಾವು ಬರ್ತೀವಿ ಅಂತ ಹೇಳಿದ್ವಿ, ಉಪಹಾರ ಮಾಡಿದ್ವಿ. ನಾವು ಹೇಳಿದ್ನಲ್ಲ, ಕುಂಟ ಕಲ್ಲಂಗಡಿ ಹೊಲ ಕಾದಂಗೆ ಅಷ್ಟೇ. ಅವರು ಎದ್ರಾಳಲ್ಲ ಅಂತ ಹೇಳ್ತಾರೆ. ಎಲ್ಲಿದೆ ಶಕ್ತಿನಿಲ್ಲ ಅವರಿಗೆ, ಎಲ್ಲಿದೆ ಶಕ್ತಿ? ಶಾಸಕರು ಮತ್ತು ನಿಮ್ಮ ವಿರೋಧಿಗಳು, ಯಡಿಯೂರಪ್ಪ ಬೆಂಬಲಿಗರು ಅವ್ರಿಗೆ ಇವತ್ತು ನಿಮ್ಮನ್ನು ಉಚ್ಚಾಟನೆ ಮಾಡಬೇಕು, ಇಲ್ಲದ್ರೆ ನಾವು ಮನೆ ಬಿಟ್ಟು ಎದ್ದು ಹೋಗಲ್ಲ ಅಂತ ಹೇಳಿ
ಭಾಳ ದೊಡ್ಡ ಅನಾಹುತ. ಎಂದು ಕೇಳಿದ ಮನೆ ಬಿಟ್ಟೇ ಹೋಗೋದಿಲ್ಲ ಅಂದ್ರೆ ಹೆಂಗೆ ಪಾಪ ಯಡಿಯೂರಪ್ಪ ಮಕ್ಕೋಬೇಕು ಬೇಡ ಮನೆ. ನೀವು ಹಿಂಗೆಲ್ಲ ಕೇಳ್ಬಿಟ್ರೆ ಏನು ಮಾಡ್ಬೇಕ ನಾವು ನಮ್ದು ಎದಿ ಹೊಡಿತೀವಿ. ಹಾಂ, ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ ಅಂದ್ರೆ ಭಾಳ ನೋವಿನ ಸಂಗತಿ, ಭಾಳ ಕಣ್ಣೀರು ಬರ್ಲಾಕತ್ತ. ನಾನು ಮುಂದೊಂದು ದಿನ ಸಿಎಂ ಆಗ್ತೀನಿ. ಮುಖಂಡರುಗಳು ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಇಟ್ಕೊಂಡು ಒಬ್ಬ ರಾಜ್ಯ ಕಂಡಂಥ ಒಬ್ಬ ಧೀಮಂತ ನಾಯಕ, ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಮನಬಂದಂತೆ ಮಾತನಾಡ್ತಕ್ಕಂಥದ್ದು, ಅಥವಾ ಇನ್ನು ಕೆಲವರು ಯತ್ನಾಳವರ ಮೇಲೆ ಹೆಗಲ ಮೇಲೆ ಅವ್ರ ಮೇಲೆ ಹೊತ್ತು ಗನ್ನನ್ನು ಇಟ್ಟು ಗುಂಡು ಹಾರಿಸ್ತಕ್ಕಂಥ ಪ್ರಯತ್ನ ಕೆಲವರೇನು ಮಾಡ್ತಾ ಇದ್ದಾರೆ. ಇದು ಯಾವುದು ಕೂಡ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ. ಯತ್ನಾಳ್ ಉಚ್ಚಾಟನೆ ಮುಂದೆ ಏನು ಯತ್ನಾಳ ಭವಿಷ್ಯ ಏನೋ ವಿಚಾರ ಮಾಡಿ. ನಾನು ನಂಬರ್ 1 ಆಗ್ತೀನಿ ಕರ್ನಾಟಕ. ನೀವು ಬರ್ಕೊಂಡು ಇಟ್ಕೋರಿ. ಅವಾಗ ನಿಮ್ಮ ಮಾಧ್ಯಮದವ್ರು ಎಲ್ಲರೂ ಕರೆದು ಹೇಳ್ತೀನಿ. ಅವಾಗ ನೀವು ಕರಿತೀರಲ್ಲ, ನಾನು ಮುಖ್ಯಮಂತ್ರಿ ಆದ್ಮೇಲೆ ನಮ್ಮ ಚಾನಲ್ಗೆ ಬರ್ರಿ, ನಿಮ್ಮ ಚಾನಲ್ ನಿಮ್ಮ ಯಾವ ಚಾನಲ್ಗೆ ಬರೋದಿಲ್ಲಪ್ಪ. ನೀವು ಉಚ್ಚಾಟನೆ ಮಾಡ್ಲಿಕ್ಕೆ ಹೆಚ್ಚು ಪ್ರೆಷರ್ ನೀವು ಮಾಧ್ಯಮದವ್ರು ಮಾಡಿರಿ. ನಾನು ನೋಡ್ರಿ ರಾಜ್ಯದಾಗ ನಾನು ನಂಬರ್ 1 ಆಗವನೇ. ನೀವೇನು ನಮ್ಮ ಪರವಾಗಿ ಬರೀರಿ, ಬೇಕಾದ್ರೆ ಬಿಡ್ರಿ. ಹೊನ್ನಾಳಿ ಹೋರಿಗೆ ಟಕ್ಕರ್ ಕೊಟ್ಟ ಹುಲಿ. ಇಂಥ ಕರಿಗಳಿಗೆಲ್ಲ ಜಗ್ಗಿಲ್ಲ. ನಾನು ಹಳ್ಳಿ ಐದ, ನಾನು ನಾಟಿ ಹಸು, ಹಳ್ಳಿಯಿಂದ ಬಂದಿರ್ತಕ್ಕಂಥವನು, ನನಗೆಲ್ಲವೂ ಗೊತ್ತಿದೆ. ಆದ್ರೆ ನಿನ್ನ ಹೊಲಸು ಓರಿ ಆಯ್ತಾನ ಮಾಧ್ಯಮ ಸಿಟ್ಟಿದ್ದ ಅವ್ರನ್ನ ಬಿಟ್ಟು ಏನು ಈಗ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಬೆದರಿಕೆ ಹಾಕಿಸಿದ್ರೆ ಜಗ್ಗಿ ನಾನು ಜಗ್ಗಲ್ಲ, ಕುಕ್ಕಲ್ಲ, ಬಗ್ಗಲ್ಲ. ಈ ದೇಶನಾಗ ಇದ್ದವರೆಲ್ಲ ಜವಾರಿನೇ. ಹೈಬ್ರಿಡ್ ತಳಿ ಎಲ್ಲಿ ಅದಾವ? ಹೊರಗಿನ ದೇಶದಿಂದ ಏನು ಧರ್ಮ ಬಂದವ ಅವು ಹೈಬ್ರಿಡ್. ಹುಲಿ ಆಯ್ತು, ರೇಣುಕಾಗೆ ಸಿಂಹ ಟಕ್ಕರ್. ಯಾರೋ ಅಪ್ರಸ್ತುತ ವ್ಯಕ್ತಿಗಳು, ಜನರಿಂದ ತಿರಸ್ಕೃತವಾಗಿ ತಿಪ್ಪೆ ಸೇರಿರುವಂತಹ ಕೊಳೆತು ನಾರ್ತಿರುವಂಥ ವ್ಯಕ್ತಿಗಳು ಏನೋ ಮಾತಾಡ್ತಿರ್ತಾರೆ. ಅವರ ವ್ಯರ್ಥ ಆಲಾಪನೆಗೆ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಸಿದ್ದರಾಮಯ್ಯನವ್ರ ಮನೆಗೆ ಹೂಗುಚ್ಚ ಹಿಡ್ಕೊಂಡು ಓಡೋಗಿದ್ದ ವ್ಯಕ್ತಿ ಯಾರು? ಅದಾದ ನಂತರ DK ಶಿವಕುಮಾರ್ ಮನೆ ಬಾಗಿಲಿಗೆ ಹೋಗಿ ಮನೆ ಬಾಗಿಲು ಕಾಯಕ್ಕೆ ಹೋದವ್ರು ಯಾರು? ಆಯ್ತಪ್ಪ, ಪೇಪರ್ ಸಿಂಹ ನಮ್ಮ ಕ್ಷೇತ್ರದಲ್ಲಿ ನಮಗೆ ಸಾಮರ್ಥ್ಯ ಇದೆ, ನಮ್ಮದೇ ಆದ ಸಂಘಟನೆ ಇದೆ, ನಮಗೆ ವರಿಷ್ಠರು ಟಿಕೆಟ್ ಕೊಟ್ಟಿದ್ರು, ಯಾವುದೋ ಕಾರಣಕ್ಕೂ ಸೋತಿದ್ವಿ. ಒಳ ಮೀಸಲಾತಿ ಬೇರೆ ಬೇರೆ ತಪ್ಪುಗಳಿಂದ ನಮ್ಮ ತಪ್ಪುಗಳಿಂದ ನಾವು ಸೋತಿರ್ತೀವಿ. ಏನು ಹೇಳ್ತೀನಿ, ನಮ್ಮನ್ನು ಜನ ಸೋಲಿಸಿಲ್ಲ, ನಮ್ಮನ್ನು ಜನ ತಿರಸ್ಕಾರ ಮಾಡಿಲ್ಲ, ನಮ್ಮನ್ನು ತಿಪ್ಪೆಗೆಸಲ್ಲ. ನಾವು ಇವತ್ತು ರಾಜಕೀಯವಾಗಿ ಸಕ್ರಿಯವಾಗಿದ್ದೀವಿ. ನಾವು ಸೋತರು ಅಂದ ತಕ್ಷಣ ರಾಜಕೀಯ ಮುಗಿದೋಗಿದ್ದ? ನಮಗೆಲ್ಲ ಸಾಮರ್ಥ್ಯ ಇದೆ, ಜನ ಇವತ್ತು ನಮ್ಮನ್ನು ಇಷ್ಟಪಡ್ತಾರೆ. ಆದರೆ ನಿಮ್ಮಂಗೆ ಪೇಪರ್ ಸಿಂಹ ಅಲ್ಲ. ಬಿಜೆಪಿಯವರು ಪರಸ್ಪರ ಟ್ರೋಲ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ನೀವು ನೋಡಿ, ಎಂಜಾಯ್ ಮಾಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.